ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ದ್ವಿತೀಯ PUC ವಿಭಾಗಕ್ಕೆ ನಮ್ಮಲ್ಲಿ ವಾಣಿಜ್ಯ ವಿಭಾಗದಿಂದ 47 ಮಕ್ಕಳು ಮತ್ತು ಕಲಾ ವಿಭಾಗದಿಂದ 45 ಮಕ್ಕಳು ಇವತ್ತು ಪರೀಕ್ಷೆಗೆ ಕೂತಿದ್ರು. ಈ ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ಶೇಕಡ 85% ವಿದ್ಯಾರ್ಥಿಗಳು ಇವತ್ತು ಉತ್ತೀರ್ಣಗೊಂಡಿದ್ದು, ಅದರಲ್ಲಿ ಇತಿಹಾಸ ಮತ್ತು ವಾಣಿಜ್ಯ ವಿಭಾಗದ ರಿಸಲ್ಟ್ ಇವತ್ತು ಬಂದಿದೆ. ಅದರಲ್ಲಿ ನಮ್ಮ ಸಾನಿಯಾ ವಾಣಿಜ್ಯ ವಿಭಾಗದಲ್ಲಿ 580 ಅಂಕಗಳನ್ನು ಪಡೆದು ನಮ್ಮ ಕಾಲೇಜಿಗೆ, ನಮಗೆ ಮತ್ತು ಅವರ ತಂದೆ ತಾಯಿ ಕೂಡ ಕೀರ್ತಿ ತಂದಿರ್ತಾರೆ. ಆದ್ದರಿಂದ ನಾವು ಇವತ್ತು ಅವ್ರನ್ನ ಶಾಲಾ ಆವರಣಕ್ಕೆ ಕಳಿಸಿ ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳು ಕೂಡ ಮಗು ಇನ್ನೂ ಅತಿ ಎತ್ತರಕ್ಕೆ ಬೆಳೆಯುವಂತ ಆಗಲಿ ಅಂತ ಹೇಳ್ಬಿಟ್ಟು ಕೂಡ ದೇವರನ್ನು ಕೇಳಿಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡ್ತೇವೆ. ಜೊತೆಗೆ ಆ ಮಗು ನಮ್ಮದೇ ಆದಂತಹ ದತ್ತಸಾಯಿ ಶಿಕ್ಷಣ ಸಂಸ್ಥೆಯಲ್ಲಿ SSLC ವರೆಗೂ ಓದಿ SSLC ಕೂಡ ನಮಗೂ ಅತಿ ಹೆಚ್ಚು ಅಂಕಗಳನ್ನು ಪಡೆದರು. 2 ವರ್ಷಗಳ ಹಿಂದೆ ನಾವು ಆ ದತ್ತಸಾಯಿ ಶಿಕ್ಷಣ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಸನ್ಮಾನ ಮಾಡಿದ್ವಿ. ಅದು ಕೂಡ ಭಾರಿ ಸಂತೋಷದಾಯಕವಾದ ಒಂದು ಸಂಗತಿಯಾಗಿದೆ. ಅದೇ ರೀತಿ ನಮ್ಮ 576 ಅಂಕಗಳನ್ನು ಗಳಿಸಿರ್ತಕ್ಕಂಥ ಕೀರ್ತನ AM ಆ ಮಗು ಕೂಡ 576 ಅಂಕಗಳನ್ನು ಗಳಿಸಿದ್ದಾಳೆ. ಅವ್ರಿಗೆ ಕೂಡ ದತ್ತಸಾಯಿ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಇಲ್ಲಿ ಕಾಲೇಜಿಗೆ ಜಾಯಿನ್ ಆಗಿ 576 ಅಂಕಗಳನ್ನು ಗಳಿಸಿದ್ದಾರೆ. ಒಳ್ಳೆಯ ಒಂದು ಇದನ್ನ ಹಳ್ಳಿ ಪ್ರತಿಭೆ. ಆದ್ದರಿಂದ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿ ನಾವು ಶಿಕ್ಷಣ ಸಂಸ್ಥೆ ಆರೈಸಿ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಮುಂದಿನ ದಿನಗಳಲ್ಲೂ ಕೂಡ ಅವರ ಒಂದು ಉನ್ನತ ಶಿಕ್ಷಣಕ್ಕೆ ನಾವು ನಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ತದನಂತರ ನಮ್ಮ ಆರ್ಟ್ ಕಲಾ ವಿಭಾಗದಲ್ಲಿ ವರ್ಷಿಣಿ ಬಡಮಾಗಿನಲ್ಲಿ ಮಗು ಭಾರಿ ಹಾಸ್ಟೆಲ್ನಲ್ಲಿದ್ದು ಬಡತನದ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಮಗು. ಆದರೂ ಕೂಡ ನಾನು ಓದಿನಲ್ಲಿ ಚೆನ್ನಾಗಿ ಓದಬೇಕು, ಮುಂದೆ ನಾನು ಒಂದು KS, IAS, IPS ಆ ಥರ ಇದನ್ನು ಪಡಿಬೇಕು ಅಂತ ಛಲದಿಂದ ತಮ್ಮ ಭಾಷಣದಲ್ಲಿ ಹೇಳ್ತಾನೆ ಇದ್ದ ಮಗು. ಆ ಒಂದು ಹಳ್ಳಿಯಿಂದ ಕೂಡ ಬಂದು ಹಾಸ್ಟೆಲ್ ಇದ್ದು ಕೂಡ 552 ಅಂಕಗಳನ್ನು ಪಡೆದಿದ್ದಾರೆ. ಆ ಮಗುಗೆ ನಾವು ಎಲ್ಲ ಶಿಕ್ಷಣಕ್ಕೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡು ಆ ಮಗು ಓದೋದಕ್ಕೆ ಏನು ಸಹಾಯ ಬೇಕಾದರೂ ಕೂಡ ನಾವು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ತೀರ್ಮಾನ ತಗೊಂಡಿದ್ವಿ. ಆ ಮಗು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಇದನ್ನು ಬೆಳ್ಕೊಂಡು ಮುಂದೆ ಯಾವುದಾದ್ರೂ ಒಂದು ನಮ್ಮ ಆ ಮಗು ಕನಸಿನಲ್ಲಿ ಏನಿದೆಯೋ ಅದೇ ಥರ KS, IAS, IPS ಆ ಥರ ಒಂದು ಆಗಲಿ ಅಂತ ಹೇಳಿ ನಾವು ಇಂದು ಆ ಮಗನ ಕೂಡ ಸನ್ಮಾನಿಸಿ ಭಗವಂತ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಕಳಿಸಲಿ ಹಾಗೆ ಅಂತೇಳಿ ನನ್ನ ಆಶೀರ್ವಚನವನ್ನು ತಿಳಿಸುತ್ತೇನೆ.